ಆಟೋ ಹಾ ಶಿವಾಜಿನಗರ ಒಂದು ಡೀಲರ್ ಹತ್ರ ಆಶಿಫ್ ಭಾಯ್ ಅಂತ ಒಬ್ಬರ ಹತ್ರ ತಗೊಂಡೆ. ಹಾ ನಂದು ಸೆಕೆಂಡ್ಸ್ ಗಾಡಿ ಇತ್ತು, 2020 ಮಾಡಲ್ ಗಾಡಿ. ಅದ್ ಮಾರ್ಬಿಟ್ಟು ತಿರ್ಗಾ ಸೆಕೆಂಡ್ಸ್ ಅಲ್ಲೇ ತಗೊಂಡೆ ಅವ್ರ ಹತ್ರ. ಹ್ಮ್ ಅವ್ರು ಚೆನ್ನಾಗಿದೆ ಗಾಡಿ ತಗೊಂಡ್ರು, ನಾನು ತಗೊಂಡೆ. ಒಂದು 15 ದಿವಸ 20 ದಿವಸ ಅಲ್ಲಿ ಗಾಡಿ ರಿಪೇರ್ ಇತ್ತು, ಅವ್ರಿಗೆ ಕೊಟ್ಬಿಟ್ಟೆ. ಹ್ಮ್ ಕೊಟ್ಟೆ ಆದ್ಮೇಲೆ ಒಂದೊಂದ್ ಗಾಡಿ ಕೊಟ್ರು. ಸರ್ ಆಯ್ತು, ಆಗ ನಿನ್ಗೆ ಹೊಸ ಗಾಡಿ ಕೊಡ್ತೀನಿ, ಈ ಗಾಡಿ ತಗೋಣ ಅಂದ್ರು. ಹ್ಮ್ ನಾನು ಸರ್ ಆಯ್ತು ಅಂತ ತಗೊಂಡ್ ಬಂದೆ. ಹ್ಮ್ ಒಂದ್ ತಿಂಗಳ ಆಗ್ತಾ ಇದೆ, ಕೊಟ್ಟೇ ಇಲ್ಲ. ನಾನು ಫುಲ್ ಕೇಳ್ತಾನೆ ಇದ್ದೆ. ಹ್ಮ್ ಒಂದ್ ತಿಂಗಳಾದ್ಮೇಲೆ ಗಾಡಿ ಕೊಟ್ಬಿಟ್ಟು, ಹ್ಮ್ ಸರ್ ಆಯ್ತು ಡೌನ್ ಪೇಮೆಂಟ್ 80,000 ಮಾಡ್ಕೊಂತೀನಿ ಅಂತ ಒಂದು ಹ್ಮ್ 1,20,000 ನಾನು ಹಳೆ ಗಾಡಿ ಮಾಡಿದ್ದು. ಹ್ಮ್ ಇವು 2 ತಿಂಗಳಿಂದ ಓಡಿಸಿರ್ಲಿಲ್ಲ, ಅದು ಕಮಿಷನ್ ಕಟ್ ಆಯ್ತು ಅಂತ. ಸರ್ ಆಯ್ತು ಅಂತ ನಾನು ಸೈಲೆಂಟ್ ಆಗ್ಬಿಟ್ಟೆ. ಹ್ಮ್ ಆಮೇಲೆ ತಿರ್ಗಾ 50,000 ಡೌನ್ ಪೇಮೆಂಟ್ ಕಟ್ಬಿಟ್ಟು 30,000 ಕಟ್ಟೇ ಇಲ್ಲ. ಕೇಳಿದ್ರೆ ಅದು ಇದು ಏನೋನೋ ಹೇಳ್ಬಿಟ್ಟ. ಹ್ಮ್ ನನ್ನ ಹತ್ರ ವಿತ್ ರೆಕಾರ್ಡ್ ಎಲ್ಲ ಮಾಡ್ಕೊಂಡಿದ್ದೀನಿ, ಅವನ ಹತ್ರ ಮಾತಾಡಿದ್ದಲ್ಲ. 30,000 ಕೊಡ್ತೀನಿ ಅಂತ ಅದಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹ್ಮ್ 4 ತಿಂಗಳಾಗ್ತಾ ಇದೆ ನಾ ಗಾಡಿ ತಗೊಂಡು, ನಂಬರ್ ಪ್ಲೇಟ್ ಇನ್ನೂ ಕೊಟ್ಟೇ ಇಲ್ಲ ಅಣ್ಣ. ನಂಬರ್ ಪ್ಲೇಟ್ ಇನ್ನ ಕೊಟ್ಟೇ ಇಲ್ವಾ? ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಏನು ಕೊಡ್ತೀನಿ. ಹೊಸ ಆಟೋ ತಗೊಂಡ್ರ ಅಲ್ಲಿಗೆ? ಹೌದ್, ನಾ ಹೊಸ ಆಟೋಕ್ಕೆ ನಂಬರ್ ಪ್ಲೇಟ್ 4 ಎಷ್ಟು? ತಿಂಗಳಾಗ್ತಾ ಹೊಸ ಇದೆ. ಆಟೋ ಯಾವಾಗ ತಗೊಂಡಿದ್ದು? ಜನವರಿಯಲ್ಲಿ ತಗೊಂಡಿದ್ದೀನ. ಜನವರಿ. ಡಾಕ್ಯುಮೆಂಟು ಮತ್ತೆ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಎಲ್ಲ ಏನೂ ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ಅಣ್ಣ. ಸರಿ ಆಯ್ತು, ಒಂದ್ ಕೆಲ್ಸ ಮಾಡ್ತೀನಿ. ಹಾ ಇವಾಗ ಏನ್ ನನ್ನ ಹತ್ರ ಮಾತಾಡಿದೀರಾ, ಹಾ ಅವ್ನ ಯಾರವನು ಶಿವಾಜಿನಗರದಲ್ಲಿ ಏನಂದ್ರೆ ಆಶಿಫ್ ಭಾಯ್ ಅಣ್ಣ. ಆಸಿಫ್ ಭಾಯ್ ಅನ್ನೋನ್ಗೆ ಈ ಆಡಿಯೋ ಕ್ಲಿಪ್ ನ ಹಾ ವಾಟ್ಸಪ್ ಅಲ್ಲಿ ಕಳಿಸ್ರಿ. ಆಯ್ತಣ್ಣ. ಫೇಸ್ಬುಕ್ ಅಲ್ಲಿ ಹಾಕಿ ಬಿಡ್ತೀನಿ. ಹಾ ಅವ್ರಿಗೆ ಆಡಿಯೋ ಕ್ಲಿಪ್ ನ ವಾಟ್ಸಪ್ ಅಲ್ಲಿ ಕಳಿಸ್ಬಿಟ್ಟು, ಹಾ ನೋಡಪ್ಪ ಸೋಮಶೇಖರ್ ಅವ್ರಿಗೆ ಫೋನ್ ಮಾಡೆಲ್ಲ ಮಾತಾಡಿ ಹೇಳಿದೀನಿ, ಹಾ ನಂದು ಏನಿದೆ ಗಾಡಿ ನಂಬರ್ ಪ್ಲೇಟು, ಹಾ ರಿಜಿಸ್ಟ್ರೇಷನ್, ಹಾ ನನ್ ಗಾಡಿಗೆ ಸಂಬಂಧಪಟ್ಟಿರೋ ಏನು DL ಪರ್ಮಿಟಾ, ಹೌದ್, ನಾ DL ಪರ್ಮಿಟ್. ಪರ್ಮಿಟ್ ಅವನೇ ಹಾಕ್ಸ್ಕೊಡ್ತೀನಿ ಅನ್ನ ಅಥವಾ ನೀವ್ ಹಾಕ್ಸ್ಕೊಂತೀನಿ ಇಲ್ಲ ಅಂದ್ರ? ಇಲ್ಲ, ಅವನೇ ಹಾಕ್ಕೊಡ್ತಾನಂತಲ್ಲ, ಎಲ್ಲ ಅವನ್ದೇನಾ. ಆಯ್ತು, ಇವೆಲ್ಲ ನಂದೇನಿದೆ ಡಾಕ್ಯುಮೆಂಟ್ ಎಲ್ಲ ಕೊಡ್ಬೇಕಪ್ಪ. ಹಾ ಯಾವ ಫೈನಾನ್ಸ್ ಲೋನ್ ಹಾಕ್ಸ್ಕೊಟ್ಟಿರೋದು? ಬಜಾಜ್ ಅಲ್ಲಣ್ಣ. ಬಜಾಜ? ಬಜಾಜ್ ಅಲ್ಲಿ ಹಾಕ್ಕೊಟ್ಟಿದ್ದಾನೆ. ನನ್ ಪ್ರಕಾರ ಬಜಾಜ್ ಅನ್ನೋದು ಹೆಸರು ಇಟ್ಕೊಂಡವ್ರಿ, ಅದಕ್ಕೆಲ್ಲ ಯಾರ ಸೇಟುಗಳು ಅದಕ್ಕೆ ಬಜಾಜ್ ಅಲ್ಲಿ ಹಾಕ್ಕೊಟ್ಟಿದ್ದಾರ. ಆಟೋಮೆಟಿಕ್ ಆಗಿ ಕಟ್ ಆಗೋದು, ಇದು ಬಜಾಜ್ ಇಂದ ಬರುತ್ತೆ, ಹಂಗೆ ಬರುತ್ತೆ. ಆಯ್ತು, ಅವ್ರಿಗೆ ಹೇಳಿ ನೋಡಪ್ಪ ಯಾವ್ದು ಫೈನಾನ್ಸ್ ಇದೆ, ನನಗೆ ಎಷ್ಟಕ್ಕೆ ನೀನ್ ಲೋನ್ ಮಾಡಿಸ್ಕೊಟ್ಟಿದ್ಯಾ, ನನಗೆ ಲೋನ್ ಡೀಟೇಲ್ಸ್ ಬೇಕು. ಇವಾಗ ಡೌನ್ ಪೇಮೆಂಟ್ ಎಷ್ಟು ತಗೊಂಡಿದ್ಯಾ ನನ್ನ ಹತ್ರ ಅನ್ನೋದಕ್ಕೆ ಈಗ ನೀನ್ ಈಗ ನನಗೆ ಗೊತ್ತಿದೆ. ನನ್ನ ಆಟೋಗೆ ನೀನು ಎಷ್ಟು ಲೋನ್ ಹಾಕ್ಸಿದ್ಯಾ, ಆ ಲೋನ್ಗೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ನನಗೆ ಆ ಸ್ಟೇಟ್ಮೆಂಟ್ ಎಲ್ಲ ಬೇಕು. ಒಂದು ಗಾಡಿ ಡಾಕ್ಯುಮೆಂಟ್ಗಳು, ಗಾಡಿದು DL ಪರ್ಮಿಟ್, ನಂಬರ್ ಪ್ಲೇಟು, ಮತ್ತೆ ಎರಡನೇದು ಬ್ಯಾಂಕ್ ಅಲ್ಲಿ ನಿನ್ಗೆ ಲೋನ್ ಸಾಂಕ್ಷನ್ ಆಗಿರೋ ಅಂತ ಡೀಟೇಲ್ಸ್. ಹೌದು. ಮತ್ತೆ ಅವನು ಹೊಸ ಗಾಡಿ ನನ್ನ ಪ್ರಕಾರ ಇವ್ರು ಯಾರು ಮಾರಂಗಿಲ್ಲ, ಇವರು ಅಣ್ಣಂದ್ರುಗಳು. ಆದ್ರೂ ಮಾರ್ತವ್ರೆ, ಮಾರ್ಕೊಳ್ಳಿ. ನನ್ನ ಗಾಡಿಗೆ ಏನು ಲೋನ್ ಸಾಂಕ್ಷನ್ ಆಗಿರೋ ಅಮೌಂಟ್, ನನ್ನ ಡೌನ್ ಪೇಮೆಂಟ್ ಅಮೌಂಟ್, ಇವೆರಡನ್ನು ಲೆಕ್ಕಾಚಾರ ಹಾಕಿದ್ರೆ ಎಷ್ಟು ನೀನ್ ಅಮೌಂಟ್ ತಗೊಂಡಿದ್ಯಾ ಅದಷ್ಟಕ್ಕೂ ಕೂಡ ನನ್ಗೆ GST ಬಿಲ್ ಬೇಕು. ಇದನ್ನ ನೀನ್ ಕೊಟ್ಟಿಲ್ಲ ಅಂದ್ರೆ ಈ ಆಡಿಯೋ ಕ್ಲಿಪ್ ಅಲ್ಲಿ ಕೇಳಿಸ್ಕೊ, ಸೋಮಶೇಖರ್ ಅವ್ರು ಹೇಳಿದಾರೆ ನೀನ್ ಶಿವಾಜಿನಗರಕ್ಕೆ ಬರ್ತಾರಂತೆ ಅಂತ ಹೇಳ್ಬಿಡು. ಆಯ್ತಣ್ಣ. ಆಯ್ತು. ಎಲ್ಲಿರೋದು ನೀವು? ನಾನು ಕ್ಯಾರ್ಪುರ್ ಮಾವಲಿ. ಕೈಯಿಂದ 10,000 20,000 ಕೊಡ ಅಂತ ಕೇಳಿದ್ರು. ನಾನು ಗಾಡಿ ಇವಾಗ ಕೊಡ್ತೀನಿ. ಏನು ಈ ಡೀಲರ್ಗಳ ಕತೆ ಇರಲ್ಲ ನನ್ನ ಹತ್ರ, ಏನು ಹೇಳ್ಬಿಡ ಬ್ರದರ್, ನನ್ಗೆಲ್ಲಾ ಗೊತ್ತಿ ಇವ್ರಗಳ ಕತೆ. ಈ ಆಡಿಯೋ ಕ್ಲಿಪ್ ನ ಅವ್ರಿಗೆ ಕಳಿಸ್ರಿ. ನಾವು ನಿಮ್ ಜೊತೆ ಸೇರ್ಕೊಂಡು ಬರೋಷ್ಟ್ರಲ್ಲಿ ಅವರೇ ಒಳ್ಳೆ ಕೆಲಸ ಮಾಡ್ಕೊಟ್ರೆ ಒಳ್ಳೇದು, ಮಾಡ್ಕೊಡ್ದೆ ಹೋದ್ರೆ ಆಮೇಲೆ ಶಿವಾಜಿನಗರದಲ್ಲಿರೋ ಆಟೋ ಡ್ರೈವರ್ಗಳೇ ನೋಡಿ ಬೈಕ್ ಕತೆನ. ರಸೀದಿ ಸೆಂಡ್ ಮಾಡ್ತೀನಿ ನೋಡೋಣ. 20,000 ಕೇಳಿದ್ರಂತ, ನಾನು 10,000 ಗೋಲ್ಡ್ ಅಡ ಇಟ್ಬಿಟ್ಟು ನಮ್ ಹೆಂಡತಿದು ಕೊಟ್ಟೆ. ಆದ್ರೂ ನೀವೆಲ್ಲ ಬುದ್ಧಿ ಕಲಿಯಲ್ರಯ್ಯ. ನೀವ್ ಹೇಳ್ತೀವಲ್ಲ, ನೀವೆಲ್ಲ ಏನ್ ಬೆಂಗಳೂರಲ್ಲಿ ಡೀಲರ್ಗಳು ಈ ಸಂಘಟನೆಗಳು ಮಾಡ್ಕೊಂಡಿರೋ ಹತ್ರ ಆಟಗಳು ಏನ್ ತಗೊಂಡಿದೀರಾ, ನೀವು ಜೀವನದಲ್ಲಿ ನೀವ್ ಯಾರು ಬುದ್ಧಿ ಕಲಿಯಲ್ಲ, ನೀವು ಉದ್ದಾರನೂ ಆಗಲ್ಲ. ಏನಾಯ್ತು ಅಂದ್ರೆ, ಫಸ್ಟ್ ಒಬ್ರ ಹತ್ರ ಫ್ರೆಂಡ್ ಹತ್ರ ಆಟೋ ತಗೊಂಡೆ ಸೆಕೆಂಡ್ಸ್ ಅಲ್ಲಿ. ಅವ್ರು 5 ಲಕ್ಷ ಮೋಸ ಮಾಡ್ಬಿಟ್ರು.
ಅಲ್ರಿ ಒಂದ್ ಹೇಳ್ತೀನಿ ಕೇಳ್ರಿ, ಮೋಸ ಮಾಡ್ಬಿಟ್ರು ಅಂತೇಳಿ ನೀವ್ ಹಿಂಗೆ ಮೋಸನೇ ಆಗಿ ಹೋಗ್ತಿದ್ರೆ ನೀವು ಜೀವನದಲ್ಲಿ ಉದ್ಧಾರ ಆಗೋದ್ ಯಾವಾಗ? ಮೋಸ ಮಾಡ್ದವ್ರು ಅವ್ರು ಚೆನ್ನಾಗ್ ಉದ್ಧಾರ ಆಯ್ತಾ ಇರ್ತಾರೆ, ಯಾಕಂದ್ರೆ ನಿಮ್ಮಂತವ್ರು ಎಷ್ಟು ಜನಕ್ ಮೋಸ ಮಾಡ್ಕೊಂಡು ಹೋಯ್ತಿರ್ತಾರಲ್ವಾ, ಅವ್ರು ಚೆನ್ನಾಗ್ ಉದ್ಧಾರ ಆಯ್ತಾ ಇರ್ತಾರೆ. ನೀವ್ ಹಿಂಗೆ ಕಷ್ಟಪಟ್ಟು ಇಷ್ಟೆಲ್ಲಾ ಮಾಡ್ಕೊಂಡು ಮೋಸ ಹೋಗ್ತಾನೆ ಇದ್ರೆ ನೀವು ಬೆಳವಣಿಗೆ ಆಗದ್ ಯಾವಾಗ, ಉದ್ಧಾರ ಆಗದ್ ಯಾವಾಗ? ನನ್ ಮಗನ ಸ್ಕೂಲಲ್ಲಿ ವರ್ಷ ಸಾಕ್ಬೇಕು, ಆಸೆಕ್ಕೆ ದುಡ್ಡು ಇಲ್ಲ, ಒದ್ದಾಗ್ತಾ ಇದ್ದೀನಿ. ನೋಡ್ರಿ, ನೀವು ಒಂದ್ ಆಟೋ ತಗಂತಿರೋ, ಕಾರ್ ತಗಂತಿರೋ, ಗೂಡ್ಸ್ ಗಾಡಿ ತಗಂತಿರೋ, ಫಸ್ಟ್ ವ್ಯವಹಾರ ತಿಳ್ಕೊಬೇಕು. ನಾನೊಂದ್ ಗಾಡಿ ತಗೊಳಕ್ ಹೋಗ್ತಿದೀನಿ ಅಂದ್ರೆ ಏನು, ಈ ಗಾಡಿ ವ್ಯವಹಾರ ಏನು, ಈ ವ್ಯವಹಾರಕ್ಕೆ ತಕ್ಕನಂತೆ ನಾನು ಏನ್ ಮಾಡ್ಬೇಕು, ಈ ವ್ಯವಹಾರಕ್ಕೆ ತಕ್ಕನಂತೆ ನಾನು ಏನ್ ಡಾಕ್ಯುಮೆಂಟ್ಗಳು ಇಟ್ಕೊಂಡಿರ್ಬೇಕು, ಈ ವ್ಯವಹಾರಕ್ಕೆ ತಕ್ಕನಂತೆ ನಾನು ಹೆಂಗ್ EMI ಕಟ್ಬೇಕು, ಈ ವ್ಯವಹಾರ ಜ್ಞಾನ ಇಟ್ಕೊಂಡು ನೀವು ಗಾಡಿಗಳನ್ನ ಓಡಿಸಿ ಸಂಪಾದನೆ ಮಾಡ್ಬೇಕು. ನೀವು ಗಾಡಿ ತಗೊಳೋದ್ರಲ್ಲೇ ಯಾಮಾರ್ ಹೊಂಟೋದ್ರಿ ಅಂದ್ರೆ ನೀವು ದುಡಿಯೋ ದುಡ್ಡೆಲ್ಲ ಕಂಡೋರ್ ಪಾಲ್ ಆಗ್ತದ್ರಿ. ಇವಾಗ ಹಂಗೆ ಆಗ್ತಾ ಇದೆ. ಇನ್ನು ಎಷ್ಟು ವರ್ಷ ಹಿಂಗೆ ಹೇಳ್ಕೊಂಡಿರ್ತೀರಿ ನೀವೆಲ್ಲ? ಸಂಘಟನೆಗೆ ಬಂದ್ ಸೇರ್ಕೊಳ್ಳಿ. ಫಸ್ಟ್ ಟೆಲಿಗ್ರಾಮ್ ಅಲ್ಲಿ ನಂಗೆ ಮೆಸೇಜ್ ಮಾಡಿ, ಇದೇ ನಂಬರ್ಗೆ ಗ್ರೂಪ್ ಆಡ್ ಮಾಡಿಸ್ತೀನಿ. ಈ ಆಡಿಯೋ ಕ್ಲಿಪ್ ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ, ಆತನ ವಾಟ್ಸ್ಆಪ್ ಅಲ್ಲಿ ಕಳ್ಸ್ರಿ, ಹೇಳ್ತೀನಿ ಆಡಿಯೋ ಕ್ಲಿಪ್ ನ. ಸೋಮಣ್ಣ ಇದನ್ನ ಕಳ್ಸು ಅಂತಾನೆ ಹೇಳಿದ್ರು ಅಂತಾನೆ ಹೇಳ್ರಿ. ಮಾರ್ಲಿ ಅವರೆಲ್ಲ ಶೋರೂಮ್ ಅಲ್ಲಿ ಮಾರೋ ಗಾಡಿಗಳನ್ನವರೆಲ್ಲ ಹೆಂಗ್ ತಂದ್ ಮಾರ್ತಾರ, ಮಾರ್ಲಿ ನೋಡೋಣ.